ಇರಾನ್ ವಿರುದ್ಧ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಸಮಯದಲ್ಲಿ ಅಮೆರಿಕ ಮತ್ತೊಮ್ಮೆ ತನ್ನ ಸೂಪರ್ ಪವರ್ ಪ್ರದರ್ಶಿಸಿದೆ. ಇರಾನ್ನ ಪರಮಾಣು ನೆಲೆಗಳ ಮೇಲಿನ ದಾಳಿಯ ಸಮಯದಲ್ಲಿ ಅಮೆರಿಕದ B2 ಬಾಂಬರ್ಗಳು ಜಗತ್ತನ್ನೇ ಬೆರಗಾಗುವಂತೆ ಮಾಡಿದೆ. ಹೌದು, ಇರಾನ್ ಸೇರಿದಂತೆ ಇಡೀ ಜಗತ್ತನ್ನ ಮರಳು ಮಾಡಲು US ಸೆಂಟ್ರಲ್ ಕಮಾಂಡ್ ಕೂಡ ಒಂದು ಮೋಸಗೊಳಿಸುವ ಪ್ಯಾಕೇಜ್ ಅನ್ನ ಬಳಸಿತ್ತು. ಇದಕ್ಕಾಗಿ ಅಮೆರಿಕ B2 ಸ್ಪಿರಿಟ್ ಬಾಂಬರ್ಗಳ ಸಂಪೂರ್ಣ ಪ್ಯಾಕೇಜ್ ಅನ್ನ ಗುವಾಮ್ ವಾಯುನೆಲೆಗೆ ಕಳುಹಿಸಿತ್ತು. ಈ ಪ್ಯಾಕೇಜ್ನಲ್ಲಿ 7 ಸ್ಟೆಲ್ತ್ B2 ಬಾಂಬರ್ಗಳು ಸಹ ಇದ್ವು. ಇವುಗಳನ್ನ ಶುಕ್ರವಾರ ಶನಿವಾರದ ರಾತ್ರಿ ಮಿಸೌರಿ ವಾಯುನೆಲೆಯಿಂದ ರವಾನಿಸಲಾಯಿತು. ಈ ಬಾಂಬರ್ಗಳ ಎಲ್ಲಾ ಸಂವೇದಕಗಳು ಮತ್ತು ಟ್ರಾನ್ಸ್ಫೌಂಡರ್ಗಳು ಆನ್ ಆಗಿದ್ವು. ಆದ್ದರಿಂದ ಇಡೀ ಜಗತ್ತು ಅವುಗಳ ನಿರ್ಗಮನದ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದಿತ್ತು. ಈ ಮಧ್ಯೆ ಶ್ವೇತಭವನದ ವಕ್ತಾರರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ವಾರಗಳ ನಂತರ ಇರಾನ್ ಮೇಲೆ ದಾಳಿ ಮಾಡಲು ನಿರ್ಧರಿಸುತ್ತಾರೆ ಎಂದು ಹೇಳಿಕೆ ನೀಡಿದ್ರು. ಆಗ ಇರಾನ್ ಸೇರಿದಂತೆ ಅಮೆರಿಕವನ್ನ ವಿರೋಧಿಸುವ ದೇಶಗಳು B2 ಬಾಂಬರ್ಗಳು ಮಿಸೌರಿಯಿಂದ ಗುವಾಮ್ ಮೇಲೆ ದಾಳಿ ಮಾಡಲು ಹೊರಟಿವೆ ಎಂದು ಭಾವಿಸಿದ್ವು. ಈ ಬಾಂಬರ್ಗಳ ಪ್ಯಾಕೇಜ್ನ ಮಾರ್ಗವು ಪಶ್ಚಿಮ ದಿಕ್ಕಿನ ಕಡೆಗೆ, ಅಂದರೆ ಪೆಸಿಫಿಕ್ ಮಹಾಸಾಗರದಿಂದ ಹಿಂದೂ ಮಹಾಸಾಗರದ ಗುವಾಮ್ ನೆಲೆಗೆ ಇತ್ತು. ಈ ಪ್ಯಾಕೇಜ್ನಲ್ಲಿ US ಪಡೆಗಳ ಇಂಧನ ತುಂಬಿಸುವ ವಾಹನಗಳು, ಅಂದರೆ ವಿಮಾನಗಳು ಸಹ ಸೇರಿವೆ. ಚೆನ್ನಾಗಿ ಯೋಚಿಸಿದ ತಂತ್ರದ ಭಾಗವಾಗಿ ಅಮೆರಿಕವು B2 ಬಾಂಬರ್ಗಳಿಗೆ ಗಾಳಿಯ ಮಧ್ಯದಲ್ಲಿ ಇಂಧನ ತುಂಬಿಸುವ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿತ್ತು. ಅಮೆರಿಕದ ಜಂಟಿ ಮುಖ್ಯಸ್ಥ ಜನರಲ್ ಡ್ಯಾನ್ ಕೇನ್ ಅವರ ಪ್ರಕಾರ ಅಮೆರಿಕ ಅಧ್ಯಕ್ಷರ ಸೂಚನೆಯ ಮೇರೆಗೆ ಕಾರ್ಯಾಚರಣೆ ಆರಂಭಿಸಿದಾಗ B2 ಬಾಂಬರ್ಗಳ ಮುಖ್ಯ ದಾಳಿ ಪ್ಯಾಕೇಜ್ ಅನ್ನು ವೈಟ್ ಮ್ಯಾನ್ ವಾಯುಪಡೆ ನೆಲೆಯಿಂದ ಇರಾನ್ ಕಡೆಗೆ ರವಾನಿಸಲಾಯಿತು. ಈ ಪ್ಯಾಕೇಜ್ನಲ್ಲಿ 7 ಬಾಂಬರ್ಗಳು ಸಹ ಇದ್ವು. ಆದರೆ ಈ ಬಾಂಬರ್ಗಳೊಂದಿಗೆ F-22 ರಾಫ್ಟರ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ಸಹ ಇದ್ವು. ಇದರಿಂದಾಗಿ ಅವುಗಳನ್ನು ಶತ್ರು ಫೈಟರ್ ಜೆಟ್ಗಳು ಮತ್ತು ಕ್ಷಿಪಣಿಗಳಿಂದ ರಕ್ಷಿಸಿಕೊಳ್ಳಬಹುದು. ಇರಾನ್ ಮೇಲೆ ಬೆಳಗಿನ ಜಾವ 2:10ಕ್ಕೆ ವೈಮಾನಿಕ ದಾಳಿ ನಡೆಸಿದ ಅಮೆರಿಕ B2 ಬಾಂಬರ್ ವಿಮಾನದ ಮುಖ್ಯ ಪ್ಯಾಕೇಜ್ನಲ್ಲಿರುವ ಎಲ್ಲಾ ವಿಮಾನಗಳು, ಅವುಗಳ ಸಂವೇದಕಗಳು ಮತ್ತು ಟ್ರಾನ್ಸ್ಫೌಂಡರ್ಗಳನ್ನು ಆಫ್ ಮಾಡಲಾಗಿತ್ತು. 18 ಗಂಟೆಗಳ ಹಾರಾಟದ ಸಮಯದಲ್ಲಿ ಈ ಬಾಂಬರ್ಗಳು ಮತ್ತು ಯುದ್ಧ ವಿಮಾನಗಳು ಕನಿಷ್ಠ ಸಂವಹನವನ್ನ ಹೊಂದಿದ್ವು. US ಸೆಂಟ್ರಲ್ ಕಮಾಂಡ್ ಈ ಪ್ಯಾಕೇಜ್ ಅನ್ನ ನಿರ್ವಹಿಸ್ತಾ ಇತ್ತು. ಈ ಪ್ಯಾಕೇಜ್ ಅಟ್ಲಾಂಟಿಕ್ ಸಾಗರದ ಮೇಲೆ ವೈಟ್ ಮನ್ ಏರ್ ಬೇಸ್ನಿಂದ ಹೊರಟು ನಂತರ ಯುರೋಪಿನ ವಾಯು ಪ್ರದೇಶದಿಂದ ಮಧ್ಯಪ್ರಾಚ್ಯವನ್ನ ಪ್ರವೇಶಿಸಿತ್ತು. B2 ಬಾಂಬರ್ ವಿಮಾನದ ಮುಖ್ಯ ಪ್ಯಾಕೇಜ್ ಇರಾನ್ನ ವಾಯು ಪ್ರದೇಶವನ್ನ ಪ್ರವೇಶಿಸಿದ ತಕ್ಷಣ ಉತ್ತರ ಅರೇಬಿಯನ್ ಸಮುದ್ರದಲ್ಲಿದ್ದ ಅಮೆರಿಕದ ಜಲಾಂತರ್ಗಾಮಿ ನೌಕೆಗಳು 2 ಡಜನ್ ಟೊಮಾಹಾಕ್ ಕ್ಷಿಪಣಿಗಳೊಂದಿಗೆ ಇರಾನ್ನ ಎಸ್ಫಹಾನ್ ಪರಮಾಣು ಸ್ಥಾವರದ ಮೇಲೆ ಬೃಹತ್ ದಾಳಿ ನಡೆಸಿದ್ವು. ಆ ಸಮಯದಲ್ಲಿ ಇರಾನ್ನಲ್ಲಿ ಬೆಳಗಿನ ಜಾವ 2:10 ಆಗಿತ್ತು. ಇರಾನ್ ಅನ್ನು ವಂಚಿಸಲು ಅಮೆರಿಕವು ಅದೇ ಸಮಯದಲ್ಲಿ ಕೆಲವು ವಂಚನೆಯ ಫೈಟರ್ ಜೆಟ್ಗಳನ್ನು ಹಾರಿಸಿತ್ತು. ಈ 4ನೇ ಮತ್ತು 5ನೇ ತಲೆಮಾರಿನ ಫೈಟರ್ ಜೆಟ್ಗಳು ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಯ ಮೇಲೂ ದಾಳಿ ಮಾಡಿದ್ವು. ಕೆಲವು ನಿಮಿಷಗಳ ನಂತರ B2 ಬಾಂಬರ್ಗಳು ಇರಾನ್ನ ಫೋರ್ಡೋ ಪರಮಾಣು ಸ್ಥಾವರದ ಮೇಲೆ GBU-57A and B ಬಾಂಬ್ಗಳನ್ನು ಬೀಳಿಸಿದ್ವು. ಫೋರ್ಡೋ ಮತ್ತು ನಟಾನ್ಸ್ ಪರಮಾಣು ಸ್ಥಾವರಗಳ ಮೇಲೆ ಸುಮಾರು 30,000 ಪೌಂಡ್ಗಳು, ಅಂದರೆ ಸುಮಾರು 14 ಟನ್ಗಳ ತೂಕದ 14 ಬಾಂಬ್ಗಳನ್ನು ಬೀಳಿಸಲಾಯಿತು. ಜನರಲ್ ಕೇನ್ ಪ್ರಕಾರ ಪ್ರತಿ ಬಾಂಬರ್ 2 GBU ಬಾಂಬ್ಗಳನ್ನು ಹೊಂದಿತ್ತು. ಇವುಗಳನ್ನ MOP, ಅಂದ್ರೆ ಮ್ಯಾಸಿವ್ ಆರ್ಡಿನೆನ್ಸ್ ಏರ್ ಬ್ಲಾಸ್ಟ್ ಎಂದು ಕರೆಯಲಾಗುತ್ತೆ. GBU ಅನ್ನು ವಿಶ್ವದ ಅತ್ಯಂತ ಭಾರವಾದ ಬಾಂಬ್ ಎಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಇದನ್ನು ಎಲ್ಲಾ ಬಾಂಬ್ಗಳ ತಾಯಿ ಎಂದು ಕೂಡ ಕರೀತಾರೆ. ಜನರಲ್ ಕೇನ್ ಪ್ರಕಾರ ಯಾವುದೇ ಇರಾನಿನ ರೇಡಾರ್ ಅಥವಾ ವಾಯು ರಕ್ಷಣಾ ವ್ಯವಸ್ಥೆಯು ಮುಖ್ಯ ಪ್ಯಾಕೇಜ್ನ B2 ಬಾಂಬರ್ಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಈ B2 ಬಾಂಬರ್ಗಳು ಮತ್ತು F-22 ರಾಫ್ಟರ್ಗಳನ್ನು ಅದೃಶ್ಯ ವಿಮಾನಗಳು ಎಂದು ಕರೀತಾರೆ. ಈ ಸಮಯದಲ್ಲಿ ಇರಾನ್ನ ಯಾವುದೇ ಫೈಟರ್ ಜೆಟ್ಗಳು ಹಾರಲಿಲ್ಲ ಅಥವಾ ಬಾಂಬರ್ ಮೇಲೆ ಯಾವುದೇ ಕ್ಷಿಪಣಿಯನ್ನ ಹಾರಿಸಲಾಗಿಲ್ಲ. ಕೇವಲ 25 ನಿಮಿಷಗಳಲ್ಲಿ ಇರಾನ್ ಮೇಲೆ ಅಮೆರಿಕ ವೈಮಾನಿಕ ದಾಳಿ. ಕೇವಲ 25 ನಿಮಿಷಗಳಲ್ಲಿ, ಅಂದರೆ ಬೆಳಗಿನ ಜಾವ 2:35 ಹೊತ್ತಿಗೆ B2 ಬಾಂಬರ್ನ ಮುಖ್ಯ ಪ್ಯಾಕೇಜ್ ತನ್ನ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇರಾನ್ನ ವಾಯು ಪ್ರದೇಶವನ್ನ ಬಿಟ್ಟಿತ್ತು. ಇಡೀ ಕಾರ್ಯಾಚರಣೆಯಲ್ಲಿ ಅಮೆರಿಕ ಒಟ್ಟು 75 ನಿಖರ ಬಾಂಬ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿತ್ತು. ಅಲ್ಲದೆ B2 ಬಾಂಬರ್ ಮತ್ತು F-22 ರಾಫ್ಟರ್ ಹಾಗೆಯೇ 1 ಡಜನ್ ಇಂಧನ ತುಂಬುವ ವಿಮಾನಗಳು ಸೇರಿದಂತೆ ಒಟ್ಟು 125 ವಿಮಾನಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ವು. ಜನರಲ್ ಕೇನ್ ಪ್ರಕಾರ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಒಂದು ಅತ್ಯಂತ ರಹಸ್ಯ ಕಾರ್ಯಾಚರಣೆಯಾಗಿದ್ದು ವಾಷಿಂಗ್ಟನ್ ಡಿಸಿಯಲ್ಲಿಯೂ ಸಹ ಟ್ರಂಪ್ ಆಡಳಿತದೊಂದಿಗೆ ಸಂಬಂಧ ಹೊಂದಿರುವ ಕೆಲವೇ ಜನರಿಗೆ ಇದರ ಬಗ್ಗೆ ತಿಳಿದಿತ್ತು. ಈ ಕಾರ್ಯಾಚರಣೆಯನ್ನ US ಸೆಂಟ್ಕಾಮ್ ನೇತೃತ್ವ ವಹಿಸಿತ್ತು ಮತ್ತು US ಸ್ಪೇಸ್ ಕಮಾಂಡ್, ಸೈಬರ್ ಕಮಾಂಡ್, ಯುರೋಪಿಯನ್ ಕಮಾಂಡ್, ಟ್ರಾನ್ಸ್ಪೋರ್ಟ್ ಕಮಾಂಡ್ ಮತ್ತು ಸ್ಟ್ರಾಟಜಿಕ್ ಕಮಾಂಡ್ ಭಾಗವಹಿಸಿದ್ವು. US ಜಾಯಿಂಟ್ ಚೀಫ್ಸ್ ಆಫ್ ಚೀಫ್ಸ್ ಪ್ರಕಾರ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ US ಪಡೆಗಳು ಜಾಗತಿಕ ವ್ಯಾಪ್ತಿಯನ್ನ ಹೊಂದಿವೆ ಮತ್ತು ವಿಶ್ವದ ಯಾವುದೇ
ಯಾವುದೇ ಮಿಲಿಟರಿ ಇಂತಹ ಕಾರ್ಯಾಚರಣೆಯನ್ನ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಜಂಬ ಕೊಚ್ಚಿಕೊಂಡಿದೆ.